ಹಾಯ್ ಹೇಳೋ ನಮಸ್ತೆ ಸ್ನೇಹಿತರೆ, ಅಶೋಕ್ ನೇಷನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಮುಂದೆ ಬಂದಿದ್ದೇನೆ. ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಮತ್ತು ಲೈಕ್ಸ್, ಸಬ್ಸ್ಕ್ರೈಬ್, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ದರ್ಶನ್ ತೂಗುದೀಪ ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಎಂದು ಗುರುತಿಸಿಕೊಂಡಿರುವ ಈ ನಟನ ಜೀವನ ಕತೆ, ಹೋರಾಟ, ಸಹನೆ ಮತ್ತು ಆತ್ಮವಿಶ್ವಾಸದ ಒಂದು ಅದ್ಭುತ ಉದಾಹರಣೆ. ಒಂದು ಸಾಮಾನ್ಯ ಕುಟುಂಬದಲ್ಲಿ ಹುಟ್ಟಿ ತಮ್ಮ ಶ್ರಮ ಮತ್ತು ಪ್ರತಿಭೆಯಿಂದ ಕನ್ನಡ ಸಿನಿಮಾ ಲೋಕದ ಅಗ್ರಸ್ಥಾನಕ್ಕೆ ಏರಿದ ಈ ವ್ಯಕ್ತಿಯ ಜೀವನಯಾನ ಬಹಳ ಪ್ರೇರಣಾದಾಯಕವಾಗಿದೆ. ಒಂದು ಸಾಮಾನ್ಯ ಬೆಳಗ್ಗೆ ಮೈಸೂರು ನಗರದ ಒಂದು ಸಣ್ಣ ಆಸ್ಪತ್ರೆಯಲ್ಲಿ ಜನಿಸಿದ ಒಂದು ಮಗು. ಆದರೆ ಆ ಮಗು ಮುಂದಿನ ದಿನಗಳಲ್ಲಿ ಲಕ್ಷಾಂತರ ಹೃದಯಗಳನ್ನು ಆಳುವವನು ಆಗುತ್ತಾನೆ ಅನ್ನೋದನ್ನ ಆ ಕ್ಷಣದಲ್ಲಿ ಯಾರೂ ಊಹಿಸಿರಲಿಲ್ಲ. ಅವನ ಹೆಸರು ದರ್ಶನ್. ಒಂದು ಸರಳ ಕುಟುಂಬದಲ್ಲಿ ಹುಟ್ಟಿ ಬೆಳೆದ ಅವನ ಬಾಲ್ಯ ಸಾಮಾನ್ಯವಾಗಿದ್ದರೂ ಅವನ ಕನಸುಗಳು ಎಂದಿಗೂ ಸಾಮಾನ್ಯವಾಗಿರಲಿಲ್ಲ. ಅವನ ಕಣ್ಣ ಮುಂದೆ ಸದಾ ಒಂದು ಪ್ರಪಂಚ ಇತ್ತು, ಅದು ಸಿನಿಮಾ ಪ್ರಪಂಚ. ಅವನಿಗೆ ಪ್ರೇರಣೆ ನೀಡಿದ ವ್ಯಕ್ತಿ ಅವನ ತಂದೆ ತೂಗುದೀಪ ಶ್ರೀನಿವಾಸ್. ಅವರು ಕ್ಯಾಮೆರಾ ಮುಂದೆ ಕಾಣಿಸಿಕೊಂಡಾಗ ಒಂದು ಮಗನ ಮನಸ್ಸಿನಲ್ಲಿ ಒಂದು ಬೆಂಕಿ ಹೊತ್ತಿತು. ನಾನೂ ಒಂದು ದಿನ ಇದೇ ಬೆಳಕಿನಲ್ಲಿ ಹೊಳೆಯಬೇಕು ಎಂಬ ಕನಸು ಅವನೊಳಗೆ ಗಟ್ಟಿಯಾಗಿ ನೆಲೆಸಿತು. ಆದರೆ ಜೀವನ ಯಾವತ್ತೂ ಕನಸುಗಳಂತೆ ಸುಲಭವಾಗಿರುವುದಿಲ್ಲ. ಹೀರೋ ಆಗಬೇಕೆಂದಿದ್ದ ಆ ಹುಡುಗ ಮೊದಲಿಗೆ ಲೈಟ್ ಹೊರುವ ಕೆಲಸದಿಂದ ತನ್ನ ಪ್ರಯಾಣ ಶುರು ಮಾಡಿದ. ಸೆಟ್ನಲ್ಲಿ ಬೆವರು ಸುರಿತಾ, ಹಿನ್ನೆಲೆಯಲ್ಲಿ ಕೆಲಸ ಮಾಡುತ್ತಾ, ಯಾರೂ ಗಮನಿಸದ ಜಾಗದಲ್ಲಿ ನಿಂತುಕೊಂಡು ತನ್ನ ಸಮಯಕ್ಕಾಗಿ ಕಾಯುತ್ತಿದ್ದ. ಕ್ಯಾಮರಾ ಮುಂದೆ ನಿಂತರೂ ಅವನು ಕೇವಲ ಒಂದು ಮುಖ ಮಾತ್ರ. ಯಾರೂ ಗುರುತಿಸದ, ಯಾರೂ ನೆನಪಿಸಿಕೊಳ್ಳದ ಒಂದು ನೆರಳು. ಅನೇಕ ಬಾರಿ ನಿರಾಕರಣೆ ಅವನನ್ನು ಮುರಿಯಲು ಪ್ರಯತ್ನಿಸಿತು. ನೀನು ಹೀರೋ ಆಗೋದಕ್ಕೆ ಸಾಲಲ್ಲ ಎಂಬ ಮಾತುಗಳು ಅವನ ಕಿವಿಯಲ್ಲಿ ಪ್ರತಿಧ್ವನಿಸಿತು. ಆದರೆ ಆ ಮಾತುಗಳು ಅವನನ್ನು ದುರ್ಬಲಗೊಳಿಸಲಿಲ್ಲ. ಬದಲಾಗಿ ಅವನೊಳಗಿನ ಬೆಂಕಿಯನ್ನು ಇನ್ನಷ್ಟು ಉರಿಯುವಂತೆ ಮಾಡಿತು. ಅವನು ಕೈಬಿಡಲಿಲ್ಲ, ಅವನು ಹಿಂತಿರುಗಲಿಲ್ಲ. ಏಕೆಂದರೆ ಅವನು ತನ್ನ ಕನಸಿನ ಮೇಲೆ ನಂಬಿಕೆ ಇಟ್ಟಿದ್ದ. ಮತ್ತು ಒಂದು ದಿನ ಜೀವನ ಅವನಿಗೆ ಒಂದು ಅವಕಾಶ ಕೊಟ್ಟಿತು. ಅದು ಕೇವಲ ಒಂದು ಸಿನಿಮಾ ಅಲ್ಲ, ಅದು ಅವನ ಬದುಕಿನ ತಿರುವು. ಮೆಜೆಸ್ಟಿಕ್. ಈ ಚಿತ್ರ ಬಿಡುಗಡೆಯಾದ ಕ್ಷಣದಿಂದಲೇ ಎಲ್ಲವೂ ಬದಲಾಗಿತು. ಸ್ಕ್ರೀನ್ ಮೇಲೆ ಬಂದ ಅವನ ಪ್ರಸ್ತುತಿ, ಅವನ ಧ್ವನಿ, ಅವನ ನೋಟ ಜನರನ್ನು ಸೆಳೆದಿತು. ಆ ದಿನದಿಂದ ದರ್ಶನ್ ಎಂಬ ಹೆಸರು ಕೇವಲ ಒಂದು ನಟನ ಹೆಸರು ಇರಲಿಲ್ಲ, ಅದು ಒಂದು ಶಕ್ತಿಯಾಯಿತು, ಒಂದು ಭಾವನೆ ಆಯಿತು. ಅಭಿಮಾನಿಗಳು ಅವನನ್ನು ಡಿ ಬಾಸ್ ಎಂದು ಕರೆದರು. ಕರ್ನಾಟಕದ ಪ್ರತಿಯೊಂದು ಮೂಲೆಗೂ ಆ ಹೆಸರಿನ ಗರ್ಜನೆ ಕೇಳಿಸಿತು. ನಂತರ ಬಂದ ಸಿನಿಮಾಗಳು ಕರಿಯಾ, ಗಜ, ಬುಲ್ಬುಲ್ ಇವು ಅವನ ಸ್ಥಾನವನ್ನು ಇನ್ನಷ್ಟು ಗಟ್ಟಿಗೊಳಿಸಿತು. ಪ್ರತಿ ಪಾತ್ರದಲ್ಲೂ ಅವನು ಕೇವಲ ಅಭಿನಯ ಮಾಡಲಿಲ್ಲ, ಬದುಕಿದ. ಜನರ ಹೃದಯದಲ್ಲಿ ತನ್ನ ಸ್ಥಾನವನ್ನು ಶಾಶ್ವತವಾಗಿ ನಿರ್ಮಿಸಿದ. ಅವನ ನಡೆ, ಅವನ ಮಾತು, ಅವನ ಸ್ಟೈಲ್ ಇವುಗಳೆಲ್ಲ ಸೇರಿ ಅವನನ್ನು ಮಾಸ್ ಹೀರೋ ಆಗಿ ರೂಪಿಸಿತು. ಆದರೆ ಕ್ಯಾಮ್ರಾ ಹಿಂದೆ ಇನ್ನೊಂದು ದರ್ಶನ್ ಇದ್ದ. ಒಬ್ಬ ಗಂಡ, ಒಬ್ಬ ತಂದೆ, ತನ್ನ ಕುಟುಂಬದೊಂದಿಗೆ ಸಾಮಾನ್ಯ ಸಂತೋಷವನ್ನು ಹುಡುಕುವ ಒಬ್ಬ ಮನುಷ್ಯ. ಪ್ರಾಣಿಗಳ ಮೇಲೆ ಅವನ ಪ್ರೀತಿ ಅವನ ಹೃದಯದ ಮೃದುವನ್ನು ತೋರಿಸುತ್ತದೆ. ಆದರೆ ಜೀವನದಲ್ಲಿ ಕೇವಲ ಬೆಳಕು ಮಾತ್ರ ಇರೋದಿಲ್ಲ. ಕೆಲವು ಸಮಯದಲ್ಲಿ ಕತ್ತಲೆ ಕೂಡ ಬರುತ್ತದೆ. ವಿವಾದಗಳು, ಸಮಸ್ಯೆಗಳು ಅವನ ಜೀವನವನ್ನು ಕಳುಕಲು ಪ್ರಯತ್ನಿಸಿತು, ಅವನನ್ನು ಕುಗ್ಗಿಸಲು ಪ್ರಯತ್ನಿಸಿತು. ಆದರೆ ನಿಜವಾದ ಹೀರೋ ಎಂದಿಗೂ ಸೋಲುವುದಿಲ್ಲ. ಅವನು ಮತ್ತೆ ಎದ್ದ, ಇನ್ನಷ್ಟು ಬಲವಾಗಿ, ಇನ್ನಷ್ಟು ದೃಢವಾಗಿ. ಇಂದು ದರ್ಶನ್ ಕೇವಲ ಒಂದು ನಟ ಅಲ್ಲ, ಒಂದು ಬ್ರ್ಯಾಂಡ್, ಒಂದು ಶಕ್ತಿ, ಒಂದು ಸಂಭ್ರಮ. ಅವನು ಡಿ ಬಾಸ್. ಅವನ ಜೀವನ ಕತೆ ನಮಗೆ ಒಂದು ಮಹತ್ವದ ಪಾಠ ಹೇಳುತ್ತದೆ. ಹೋರಾಟವಿಲ್ಲದೆ ಯಶಸ್ಸಿಲ್ಲ, ನಿರಾಕರಣೆ ಇಲ್ಲದೆ ಬೆಳವಣಿಗೆ ಇಲ್ಲ, ಮತ್ತು ನಂಬಿಕೆ ಇಲ್ಲದೆ ಜಯ ಇಲ್ಲ. ಒಂದು ಸಾಮಾನ್ಯ ಹುಡುಗ ಅಸಾಮಾನ್ಯ ಕಥೆ ಬರೆದ. ತನ್ನ ಶ್ರಮದಿಂದ, ತನ್ನ ನಂಬಿಕೆಯಿಂದ, ತನ್ನ ಆತ್ಮವಿಶ್ವಾಸದಿಂದ ಇತಿಹಾಸ ನಿರ್ಮಿಸಿದ. ಮತ್ತು ಈ ಕತೆ ಇಲ್ಲಿ ಮುಗಿಯುವುದಿಲ್ಲ, ಏಕೆಂದರೆ ದರ್ಶನ್ ಎಂಬ ಪಯಣ ಇನ್ನೂ ಮುಂದುವರಿಯುತ್ತಿದೆ.